ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಸೋಮವಾರದ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ರವಿ ಏನ್ ಮಾಡೋದಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇದನ್ನ ಮೀನಾ ಅತ್ಕೆ ಹತ್ರ ಮಾತಾಡೋದೇ ಸರಿ ಅಂತ ಮೀನಾನ ಕರೀತಾನೆ. ರವಿ ಏನೋ ಮಾತಾಡ್ಬೇಕು ಅಂತ ಕರ್ದೆ, ಏನ್ ವಿಷಯ ಅಂತ ಮೀನಾ ಕೇಳ್ತಾಳೆ. ಅದ್ಕೆ ಅದು ಏನಂದ್ರೆ ಅಂತ ರವಿ ಹೇಳ್ತಾ ಇರ್ಬೇಕಾದ್ರೆ, ಶ್ರುತಿ ವಿಷಯನಾ ಅಂತ ಮೀನಾ ಕೇಳ್ತಾಳೆ. ಪ್ರೀತಿಸಿದೀನಿ ಅದ್ಕೆ, ಹೇಗ್ ಕೈ ಕೊಡ್ಲಿ ಅವಳಿಗೆ ಅಂತ ರವಿ ಹೇಳ್ತಾನೆ. ಆದ್ರೆ ಇಲ್ಲಿ ನಿನ್ ತಂದೆ ನಿನ್ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ, ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ಅದನ್ನ ಮುರಿಬೇಡ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಏನೋ ಕೆಲಸ ಮಾಡ್ಬೇಕಾದ್ರೆ ರವಿ ತಲೆ ಗೇಟ್ ಮಾಡ್ಕೊಂತಾನೆ. ಅಷ್ಟ್ರಲ್ಲಿ ರಂಗನಾಥ್ ಓಡ್ ಬಂದು, ಏನಾಯ್ತು ಕಂದ, ಏನ್ ಮಾಡ್ಕೋಬಿಟ್ಟೆ ಅಂತ ಸಮಾಧಾನ ಮಾಡಿಸಿ ಕೆಳಗಡೆ ಕೂರ್ಸಿ ನೀರೆಲ್ಲ ಕುಡಿಸ್ತಾ ಇರ್ತಾರೆ ರಂಗನಾಥ್. ಅವ್ರ ಪ್ರೀತಿ ನೋಡಿ ಕಣ್ಣೀರ್ ಹಾಕ್ತಾ ಇರ್ತಾನೆ ರವಿ. ಯಾಕಪ್ಪ ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇದೆ, ಏನಾಯ್ತಪ್ಪ ಅಂತ ರಂಗನಾಥ್ ಕೇಳ್ತಾರೆ. ಇಲ್ಲಪ್ಪ ಹಾಗೇನಿಲ್ಲ ಅಂತ ರವಿ ಹೇಳ್ತಾನೆ. ಈ ಕಡೆ ಮೀನಾ ಹತ್ರ ಬಂದು, ಬನ್ನಿ ಅದಕ್ಕೆ ಹೋಗಿ ಶ್ರುತಿನ ಮೀಟ್ ಮಾಡ್ಕೊಂಡ್ ಬರೋಣ ಅಂತ ರವಿ ಹೇಳ್ತಾನೆ. ಸರಿ ರವಿ ಆಯ್ತು, ನಾನು ಬರ್ತೀನಿ. ಶ್ರುತಿ ಹತ್ರ ಮಾತಾಡಿ ಆದ್ಮೇಲೆ ಅಲ್ಲಿಂದ ಬಂದು ಮಾವ ಹತ್ರ ಕೂಡ ಮಾತಾಡೋಣ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ನೀವು ಹೋಗಿ ರೆಡಿಯಾಗಿ ಅಂತ ಹೇಳಿ ಏನೇನ್ ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಇನ್ 20 ಮಿನಿಟ್ಸ್ ಅಲ್ಲಿ ಬರ್ತೀನಿ ಅಂತ ಯಾರಿಗೋ ಫೋನ್ ಮಾಡಿ ಹೇಳ್ತಾನೆ ರವಿ. ಈ ಕಡೆ ಮೀನಾನ್ ಕೂಡ ಕರ್ಕೊಂಡು ಹೋಗ್ತಾನೆ. ಆದ್ರೆ ಮೀನಾಗೆ ಯಾವ್ದೇ ರೀತಿ ಐಡಿಯಾ ಕೂಡ ಇರಲ್ಲ ಮದ್ವೆಗೆ ಕರ್ಕೊಂಡು ಹೋಗ್ತಾ ಇದ್ದಾನಂತ. ದೇವಸ್ಥಾನಕ್ಕೆ ಹೋಗಿ ಮೀನನ್ ಕಣ್ ತಪ್ಸಿ ಮದ್ವೆ ಕೂಡ ಆಗ್ಬಿಡ್ತಾನೆ ರವಿ. ಅಷ್ಟ್ರಲ್ಲಿ ಅಲ್ಲಿಗೆ ಬಂದಿದ್ ಮೀನಾ ತುಂಬಾನೇ ಶಾಕ್ ಆಗಿ, ಎಂತ ಕೆಲಸ ಮಾಡ್ಬಿಟ್ಟೆ ರವಿ ನೀನ್ ಹೇಳಿದ್ದೇನು, ಇಲ್ಲಿ ಮಾಡ್ತಾ ಇರೋದೇನು ಅಂತ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ. ಇಲ್ಲಿಗೆ ಸೋಮವಾರದ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.